ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸ್ನೇಹಿತರೆ, ನಂದಗೋಕುಲ ಇವತ್ತಿನ ಸಂಚಿಕೆಯಲ್ಲಿ ನಡೆಯುವ ಘಟನೆಗಳು ನಿಜಕ್ಕೂ ಮನಸ್ಸಿಗೆ ತಟ್ಟುವಂತಿದೆ. ಒಂದು ಕಡೆ ರಕ್ಷಾಳ ಮದುವೆಯ ಬಗ್ಗೆ ನಂದಕುಮಾರ್ ಯೋಚನೆ ಮಾಡುತ್ತಿದ್ದರೆ, ಮತ್ತೊಂದು ಕಡೆ ಎಲ್ಲರೂ ಮರೆತು ಹೋಗಿದ್ದ ಸುಂದರನ ಮದುವೆಯ ಕನಸನ್ನು ನಂದಕುಮಾರ್ ನನಸು ಮಾಡಲು ಮುಂದಾಗುತ್ತಾರೆ. ಇದೇ ವಿಚಾರ ಮುಂದೆ ಅಣ್ಣ ತಮ್ಮಂದಿರ ನಡುವೆ ದೊಡ್ಡ ಸಂಘರ್ಷಕ್ಕೂ ಕಾರಣವಾಗುತ್ತದೆ. ಸಂಚಿಕೆಯ ಆರಂಭದಲ್ಲೇ ನಂದಕುಮಾರ ರಕ್ಷಾಳಿಗೆ ಮದುವೆಯ ಸಂಬಂಧ ನೋಡಿರುವುದಾಗಿ ಹೇಳುತ್ತಾರೆ. ಇದನ್ನು ಕೇಳಿದ ರಕ್ಷಾ ತಕ್ಷಣವೇ ಆತಂಕಗೊಂಡು, ಅಪ್ಪ, ಇಷ್ಟು ಬೇಗ ನನಗೆ ಮದುವೆ ಬೇಡ, ನಾನು ಚೆನ್ನಾಗಿ ಓದಿ IAS ಅಧಿಕಾರಿ ಆಗಬೇಕು ಅನ್ನೋ ಕನಸು ಇಟ್ಟುಕೊಂಡಿದ್ದೇನೆ ಎಂದು ತನ್ನ ಮನಸ್ಸಿನ ಮಾತನ್ನು ತಂದೆಯ ಮುಂದೆ ಹೇಳುತ್ತಾಳೆ. ಮಗಳ ಕನಸನ್ನು ಕೇಳಿಸಿಕೊಂಡ ನಂದಕುಮಾರ್ ಮುಂದೆ ಏನಾಗುತ್ತದೆ ಅನ್ನೋ ಕುತೂಹಲ ಮೂಡುತ್ತದೆ. ಅಷ್ಟರಲ್ಲಿ ಪುರೋಹಿತರು ಕೆಲವು ಹುಡುಗಿಯರ ಫೋಟೋಗಳನ್ನು ತೆಗೆದುಕೊಂಡು ಬರುತ್ತಾರೆ. ನಂದಕುಮಾರ್ ಮತ್ತು ಗಿರಿಜಾ ಇಬ್ಬರು ಆ ಫೋಟೋಗಳನ್ನು ನೋಡುತ್ತಿರುತ್ತಾರೆ. ಆಗ ಸುಂದರ ಕೂಡ ಅಲ್ಲಿಗೆ ಬಂದು ತಮಾಷೆ ಮಾಡುತ್ತಾನೆ. ರಕ್ಷಾಳಿಗೆ ಹುಡುಗ ಹುಡುಕುತ್ತಿದ್ದೀರಾ ಎಂದುಕೊಂಡಿದ್ದೆ, ಆದರೆ ಯಾರೂ ಸಿಗದೆ ಹುಡುಗಿಯನ್ನೇ ಹುಡುಕುತ್ತಿದ್ದೀರಾ ಎಂದು ನಗುತ್ತಾನೆ. ಆಗ ಪುರೋಹಿತರು ಹೇಳುವ ಮಾತು ಎಲ್ಲರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಈ ಸಂಬಂಧ ರಕ್ಷಾಳಿಗಲ್ಲ, ಇದು ಸುಂದರನಿಗಾಗಿ ಎಂದು ಹೇಳುತ್ತಾರೆ. ಈ ಮಾತು ಕೇಳಿದ ಕ್ಷಣ ಸುಂದರನ ಮುಖದಲ್ಲಿ ಮೂಡುವ ಸಂತೋಷವನ್ನು ಊಹಿಸಿಕೊಳ್ಳಿ. ಇಷ್ಟು ವರ್ಷ ತನ್ನ ಮದುವೆಯ ಬಗ್ಗೆ ಯಾರೂ ಗಂಭೀರವಾಗಿ ಯೋಚಿಸಿಲ್ಲ ಎಂಬ ನೋವು ಅವನ ಮನಸ್ಸಿನಲ್ಲಿತ್ತು. ಆದರೆ ತನ್ನ ಭಾವ ನಂದಕುಮಾರ ತನ್ನ ಬಗ್ಗೆ ಯೋಚಿಸಿ ತನ್ನ ಮದುವೆಗೆ ಸಂಬಂಧ ಹುಡುಕುತ್ತಿದ್ದಾರೆ ಅನ್ನೋದು ಅವನಿಗೆ ದೊಡ್ಡ ಸಂತೋಷವಾಗುತ್ತದೆ. ನಂದಕುಮಾರ್ ಒಂದು ಹುಡುಗಿಯ ಫೋಟೋವನ್ನು ಇಷ್ಟಪಡುತ್ತಾರೆ. ಗಿರಿಜಾ ಕೂಡ ಆ ಹುಡುಗಿ ಚೆನ್ನಾಗಿದ್ದಾಳೆ ಎಂದು ಹೇಳುತ್ತಾರೆ. ನಂತರ ಸುಂದರನ ಜಾತಕವನ್ನು ತರಿಸಿ ನೋಡಿದಾಗ ಜಾತಕದಲ್ಲಿ ಹೊಂದಾಣಿಕೆ ಚೆನ್ನಾಗಿದ್ದರೂ ಸಣ್ಣ ದೋಷವಿದೆ ಎಂದು ಪುರೋಹಿತರು ಹೇಳುತ್ತಾರೆ. ಆದರೆ ಅದಕ್ಕೆ ಪರಿಹಾರವೂ ಇದೆ ಎಂದು ತಿಳಿಸುತ್ತಾರೆ. ಒಂದು ಚಿಕ್ಕ ಹೋಮ ಮಾಡಿದರೆ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ಹೇಳಿದಾಗ ಎಲ್ಲರ ಮನಸ್ಸಿಗೂ ನೆಮ್ಮದಿ ಬರುತ್ತದೆ. ಇಲ್ಲಿಂದ ಸುಂದರನ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡುತ್ತದೆ. ಇನ್ನೊಂದು ಕಡೆ ಪಾರ್ವತಮ್ಮ ಅಜ್ಜಿಯ ಮುಂದೆ ಸುಂದರ ತನ್ನ ಮದುವೆಯ ವಿಚಾರವನ್ನು ಹೇಳಿಕೊಂಡು ತುಂಬಾ ಖುಷಿ ಪಡುತ್ತಾನೆ. ರಕ್ಷಾಳ ಮದುವೆ ಅಂತ ಅಜ್ಜಿ ಅಂದುಕೊಂಡಾಗ, ಅಮ್ಮ, ಈ ಬಾರಿ ಮದುವೆ ನನ್ನದು ಎಂದು ಸುಂದರ ಹೇಳುತ್ತಾನೆ. ಆ ಮಾತು ಕೇಳಿ ಅಜ್ಜಿ ಮತ್ತು ಕಲಾ ಇಬ್ಬರು ತುಂಬಾ ಸಂತೋಷ ಪಡುತ್ತಾರೆ. ಯಾಕೆಂದ್ರೆ ಸುಂದರನ ಮದುವೆ ನೋಡಬೇಕು ಅನ್ನೋ ಅಜ್ಜಿಯ ಆಸೆಗೆ ಮನಸ್ಸಿನಲ್ಲಿ ಬಹಳ ದಿನದಿಂದ ಇತ್ತು. ಆದರೆ ಇದೇ ಸಂತೋಷದ ಕ್ಷಣಕ್ಕೆ ಸೂರ್ಯ ಮತ್ತು ಚಂದ್ರು ಬಂದು ಬಿಡುತ್ತಾರೆ. ಸುಂದರನ ಮದುವೆಯ ವಿಚಾರ ಅವರ ಕಿವಿಗೆ ಬೀಳುತ್ತಿದ್ದಂತೆ ಅವರ ಮುಖದಲ್ಲಿ ಸಂತೋಷ ಮಾಯವಾಗಿ ಕೋಪ ಕಾಣಿಸಿಕೊಳ್ಳುತ್ತದೆ. ನಂದಕುಮಾರ್ ಯಾರು? ನಮ್ಮ ತಮ್ಮನಿಗೆ ಮದುವೆ ಮಾಡಿಸಲು ಅವನಿಗೆ ಏನು ಅಧಿಕಾರ ಎನ್ನುವ ಪ್ರಶ್ನೆ ಅವರಿಂದ ಬರುತ್ತದೆ. ಆದರೆ ಈ ಬಾರಿ ಸುಂದರ ಮೌನವಾಗಿರುವುದಿಲ್ಲ. ಇಷ್ಟು ದಿನ ಎಲ್ಲವನ್ನೂ ಸಹಿಸಿಕೊಂಡಿದ್ದ ಸುಂದರ ಮೊದಲ ಬಾರಿಗೆ ತನ್ನ ಮನಸ್ಸಿನ ನೋವನ್ನು ಅಣ್ಣಂದಿರ ಮುಂದೆ ತೆರೆದಿರುತ್ತಾನೆ. ತನ್ನ ಬಗ್ಗೆ ಯೋಚಿಸುವವರು ಯಾರು? ನನ್ನ ಜೀವನದ ಬಗ್ಗೆ ಕಾಳಜಿ ತೋರಿಸುವವರು ಯಾರು? ನನ್ನ ಭಾವ ನನ್ನನ್ನು ನನ್ನ ಮಗನಂತೆ ನೋಡಿಕೊಂಡಿದ್ದಾರೆ ಎನ್ನುವ ಭಾವನೆ ಅವನ ಮಾತಿನಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ನನ್ನ ಮೈಯಲ್ಲಿ ಹರಿಯುತ್ತಿರುವುದು ನಿಮ್ಮ ರಕ್ತವೇ, ನಿಮ್ಮಷ್ಟು ಕೋಪ ನನಗೂ ಇದೆ, ಆದರೆ ಆ ಕೋಪವನ್ನು ನಿಯಂತ್ರಿಸುವ ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ ಎನ್ನುವ ಸುಂದರನ ಮಾತು ನಿಜಕ್ಕೂ ಗಮನ ಸೆಳೆಯುತ್ತದೆ. ಕೊನೆಗೆ ಸುಂದರ ತನ್ನ ಮದುವೆಗೆ ನೀವು ಬರಲೇಬೇಕು ಎಂದು ತಾನು ಒತ್ತಾಯ ಮಾಡಲ್ಲ, ಆದರೆ ಬಂದರೆ ನನಗೆ ಸಂತೋಷ, ಬಾರದೇ ಇದ್ದರೆ ಇನ್ನೂ ಹೆಚ್ಚು ಸಂತೋಷ ಎಂದು ಹೇಳಿ ಇಬ್ಬರು ಅಣ್ಣಂದಿರಿಗೆ ಸಲ್ಯೂಟ್ ಮಾಡಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದು ಸುಂದರನ ಜೀವನದಲ್ಲಿ ಬಂದಿರುವ ದೊಡ್ಡ ಬದಲಾವಣೆ. ಇಲ್ಲಿಯವರೆಗೆ ಅಣ್ಣಂದಿರ ಮುಂದೆ ತಲೆ ತಗ್ಗಿಸಿ ನಿಂತಿದ್ದ ಸುಂದರ ಇಂದು ತನ್ನ ಜೀವನದ ನಿರ್ಧಾರವನ್ನು ತಾನೇ ಮಾಡುವಷ್ಟು ಧೈರ್ಯವನ್ನು ಪಡೆದುಕೊಂಡಿದ್ದಾನೆ. ಆದರೆ ಈ ಕತೆ ಅತ್ಯಂತ ಮನಸ್ಸಿಗೆ ತಟ್ಟುವ ಭಾಗ ನಂದಕುಮಾರ್ ಮತ್ತು ಗಿರಿಜಾ ನಡುವಿನ ಮಾತುಕತೆ. ಗಿರಿಜಾ ಕೊನೆಗೂ ಸುಂದರನ ಮದುವೆ ಮಾಡಿಸುತ್ತಿದ್ದೀರಲ್ಲ, ನಿಮ್ಮ ಋಣ ಹೇಗೆ ತೀರಿಸಲಿ ಎಂದು ಕಣ್ಣೀರು ಹಾಕುತ್ತಾರೆ. ಆಗ ನಂದಕುಮಾರ್ ಹೇಳುವ ಮಾತು ನಿಜಕ್ಕೂ ಮನಸ್ಸಿಗೆ ತಟ್ಟುತ್ತದೆ. ಸುಂದರ ನನಗೆ ಕೇವಲ ಬಾಮೈದ ಅಲ್ಲ, ತನ್ನ ಹಿರಿಯ ಮಗ ಎಂದು ನಂದಕುಮಾರ್ ಹೇಳುತ್ತಾರೆ. ಸುಂದರ ಬಯಸಿದ್ದರೆ ಬೇರೆ ಕಡೆ ಆರಾಮದ ಜೀವನ ನಡೆಸಬಹುದಿತ್ತು, ಆದರೆ ತನ್ನ ಕುಟುಂಬವನ್ನು ಬಿಟ್ಟು ಹೋಗದೆ ಅಂಗಡಿಯಲ್ಲಿ ದುಡಿದು ಕಷ್ಟದ ಸಮಯದಲ್ಲೂ ನಮ್ಮ ಮನೆಯ ಬೆನ್ನೆಲುಬಾಗಿ ನಿಂತಿದ್ದಾನೆ. ಅದಕ್ಕಾಗಿಯೇ ಸುಂದರನ ಮದುವೆಯನ್ನು ಸಾಮಾನ್ಯವಾಗಿ ಮಾಡಬಾರದು. ತನ್ನ ಮಗ ಮಾಧವನ ಮದುವೆಗಿಂತಲೂ ಅದ್ಧೂರಿಯಾಗಿ ಊರಿನವರನ್ನೆಲ್ಲರೂ ನೋಡುತ್ತಿದ್ದಂತೆಯೇ ಸುಂದರನ ಮದುವೆ ಮಾಡಬೇಕು ಎನ್ನುವುದು ನಂದಕುಮಾರ್ ಹೇಳುತ್ತಾರೆ. ಇನ್ನೊಂದು ಕಡೆ ಸೂರ್ಯ ಮತ್ತು ಚಂದ್ರು ಮಾತ್ರ ಈ ಬೆಳವಣಿಗೆಯಿಂದ ಕೋಪಗೊಳ್ಳುತ್ತಾರೆ. ಸುಂದರನಿಗೆ ಮದುವೆ ಮಾಡಿಸಿದರೆ ನಮ್ಮ ಗೌರವಕ್ಕೆ ಧಕ್ಕೆ ಬರುತ್ತದೆ, ತಮ್ಮ ರಾಜಕೀಯ ಜೀವನಕ್ಕೂ ಪರಿಣಾಮ ಬೀರುತ್ತದೆ ಎಂದು ಅವರು ಯೋಚಿಸುತ್ತಾರೆ. ಕೊನೆಗೆ ಇಬ್ಬರು ನಂದಕುಮಾರ್ ಮನೆಗೆ ಬಂದು ನೇರವಾಗಿ ಪ್ರಶ್ನಿಸುತ್ತಾರೆ. ಸುಂದರನಿಗೆ ಮದುವೆ ಮಾಡಿಸಲು ನೀನು ಯಾರು ಎಂದು ಕೇಳುತ್ತಾರೆ. ಆಗ ನಂದಕುಮಾರ್ ಕೊಡುವ ಉತ್ತರವೇ ಇವತ್ತಿನ ಸಂಚಿಕೆಯ ಹೈಲೈಟ್. ಸುಂದರ ನನ್ನ ಮನೆಯಲ್ಲಿ ಇದ್ದಾನೆ,
ಅವನು ನನ್ನ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ಅವನು ನನ್ನ ಮಗ, ಅವನಿಗೆ ಮದುವೆ ಮಾಡಿಸುವ ಅಧಿಕಾರ ನನಗಿದೆ ಎಂದು ನಂದಕುಮಾರ ಸ್ಪಷ್ಟವಾಗಿ ಹೇಳುತ್ತಾನೆ. ಸೂರ್ಯ ಮತ್ತು ಚಂದ್ರು ಸುಂದರನನ್ನು ತಾವು ಹೊಡೆಯಬಹುದು, ಬೈಯಬಹುದು ಎಂದು ಹೇಳಿದಾಗಲೂ ನಂದಕುಮಾರ ಹಿಂದೆ ಸರಿಯುವುದಿಲ್ಲ. ನಿಮಗೆ ಎಷ್ಟು ಅಧಿಕಾರವಿದೆಯೋ ಅದಕ್ಕಿಂತ ಹೆಚ್ಚು ಅಧಿಕಾರ ನನಗಿದೆ. ಯಾಕೆಂದರೆ ಸುಂದರ ನನ್ನ ಮಗ. ಇನ್ನೊಂದು ತಿಂಗಳೊಳಗೆ ಅವನ ಮದುವೆಯನ್ನು ನಿಮ್ಮ ಕಣ್ಣ ಮುಂದೆ ಅದ್ಧೂರಿಯಾಗಿ ಮಾಡುತ್ತೇನೆ. ತಾಕತ್ತಿದ್ದರೆ ತಡೆದು ನೋಡಿ ಎಂದು ನಂದಕುಮಾರ್ ಸವಾಲು ಹಾಕುತ್ತಾರೆ. ಈ ಮಾತು ಕೇಳಿ ಸೂರ್ಯ ಮತ್ತು ಚಂದ್ರು ಇಬ್ಬರೂ ಕೋಪದಿಂದ ಕುದಿಯುತ್ತಾರೆ. ಆದರೆ ನಂದಕುಮಾರ್ ಮಾತ್ರ ಸುಂದರನನ್ನು ಕರೆದುಕೊಂಡು ಮನೆಯೊಳಗೆ ಹೋಗುತ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸುಂದರನ ಮದುವೆಯ ವಿಚಾರ ಇನ್ನಷ್ಟು ದೊಡ್ಡ ತಿರುವು ಪಡೆಯುತ್ತದೆಯಾ? ಸೂರ್ಯ ಮತ್ತು ಚಂದ್ರು ನಿಜವಾಗಿಯೂ ಮದುವೆಯನ್ನು ತಡೆಯಲು ಪ್ರಯತ್ನಿಸುತ್ತಾರಾ? ರಕ್ಷಾಳ ಮದುವೆಯ ವಿಚಾರ ಏನಾಗುತ್ತದೆ? ಮತ್ತು ನಂದಕುಮಾರ್ ಮಾತಿನಂತೆ ಸುಂದರನ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿಸುತ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಗಳಲ್ಲಿ ಉತ್ತರ ಸಿಗಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.